ಡಜನ್ ಮಾಡಿದ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಅವ್ರಿಗೆ 136 ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಮಾಡ್ಕೊಳ್ಳಿ. ಆದ್ರೆ ಇಲ್ಲಿ ಮಾಡ್ತಿರೋದು ನಮ್ಗೆ ಅನ್ಸಿರೋದು ಏನು ಅಂದ್ರೆ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನು ಶಕ್ತಿಯನ್ನು ಕಮ್ಮಿ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆಂತ ಹೇಳ್ತೀನಿ, ಅಲ್ಲ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಯಾಕೆಂತ ಬರುತ್ತೆ ಇಲ್ಲ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಅಂತ ಕಂಟಿನ್ಯೂ ಮಾಡ್ತೀನಿ. ಯಡಿಯೂರಪ್ಪನವರ ಪ್ರಾಬಲ್ಯ ಕಡಿಮೆ ಮಾಡಕ್ 3 ಜನರು ಮಾಡಿದ್ರ. ಒಂದ್ ನಿಮಿಷ, ಅದು ಏನಕ್ಕೆ ಅಂತ ಇಲ್ಲಿ ಹೇಳ್ತೀನಿ. ಅವರು ಆವಾಗ್ಲೇ ಮಾಡಿದ್ರು, ಇಲ್ಲಿ ಈಗ ಏನಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಇದು ಯಾಕೆ ಸುಸಂದರ್ಭ, ಒಂದು ಪ್ರಾಶಸ್ತ್ಯ ಸಮಯ ಅಂತ ಹೇಳಿದ್ರೆ ಅವ್ರದೇ ಅಣ್ಣನನ್ನ ಅವ್ರು ಗೆಲ್ಲಿಸ್ಕೊಂಡು ಬರಕ್ಕಾಗಿಲ್ಲ. ಒಂದ್ ಕಡೆ ತಮ್ಮನನ್ನ ಎಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಗ್ರಾಮಾಂತರದಲ್ಲಿ ಗೆದ್ಕೊಳಕ್ಕಾಗಿಲ್ಲ. ಒಕ್ಕಲಿಗರ ಪ್ರಾಬಲ್ಯ ಅಂತ ಹೇಳ್ತಾ ಇದ್ರು, ಅವರು ಕೈ ಮುಗಿದ್ಕೊಂಡು ಎಲ್ಲರಿಗೂ ಕೇಳಿದ್ರು. ಚಿಕ್ಕಬಳ್ಳಾಪುರ ಅವ್ರು ವಿನ್ ಆಗಕ್ಕಾಗಿಲ್ಲ, ಮಂಡ್ಯ ವಿನ್ ಆಗಕ್ಕಾಗಿಲ್ಲ, ಮೈಸೂರು ವಿನ್ ಆಗಕ್ಕಾಗಿಲ್ಲ, ಚಾಮರಾಜನಗರ ಹಿಂಗಿದ್ರು ಮೀಸಲಾತಿ ಕ್ಷೇತ್ರ. ಅದಾದ್ಮೇಲೆ ಬೆಂಗಳೂರು ಉತ್ತರ ಆಗಿಲ್ಲ, ನಮ್ಮ ಯಾವುದು ಚಿಕ್ಕಬಳ್ಳಾಪುರ ಆಗಿಲ್ಲ. ಯಾವುದು ಒಕ್ಕಲಿಗರ ಪ್ರಾಬಲ್ಯ ಕ್ಷೇತ್ರ ಅವ್ರದ್ದು ವರ್ಕ್ ಆಗಿಲ್ಲ. ಒಂದ್ ಕಡೆ. ಎರಡನೇದು ಒಂದ್ ನಿಮಿಷ ಲೆಟ್ ಮೀ. ಎರಡನೇದು ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನ್ನು ಗೆಲ್ಸ್ಕೊಂಡ್ ಬರಕ್ಕಾಗಿಲ್ಲ. ಅಲ್ಲಿ ಪಕ್ಕದಲ್ಲೇ ಸತೀಶ್ ಜಾರಕಿಹೊಳಿ ಮಗಳು ವಿನ್ ಆಗಿದ್ದಾರೆ. ಈಗ ಅವರದೇ ಏರಿಯಾದಲ್ಲಿ ಡಿ ಕೆ ಶಿವಕುಮಾರ್ ಏರಿಯಾದಲ್ಲೇ ಲಾಸ್ಟ್ ಟೈಮು ಕಳೆದ ವಿಧಾನಸಭಾ ಇದರಲ್ಲಿ 1 ಲಕ್ಷ ಲೀಡ್ ಬಂದಿತ್ತು. ಈಗ ಡಿ ಕೆ ಸುರೇಶ್ಗೆ MP ಎಲೆಕ್ಷನ್ಗೆ ಬರೀ ಕೇವಲ 25,000 ಲೀಡ್ ಬರುತ್ತೆ. ಅದೇ ತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅವ್ರದೇ ಏರಿಯಾದಲ್ಲಿ 55,000 ಲೀಡ್ ಬಿಜೆಪಿ ಬರುತ್ತೆ. ಇದೆಲ್ಲವನ್ನು ನೋಡಿರ್ತಾರೆ. ಇದು ಸುಸಂದರ್ಭ. ಈ ಸಮಯದಲ್ಲಿ ಅವ್ರು ಹೆಂಗಿದ್ರು ಅವ್ರಿಗೆ ಏನು ಮಾತುಕತೆ ಆಗಿದೆ 2 ವರ್ಷ ನಮಗೆ ಗೊತ್ತಿಲ್ಲ. ಈಗ್ಲಿಂದಲೇ ಈ ಪೀಠಿಗೆ ಶುರು ಮಾಡಿದ್ರೆ ಅಲ್ಲಿಗೆ ವೀಕ್ ಆಗ್ತಾರೆ. ಇದು ಕ್ಲಿಯರ್ ಆಗಿದೆ. ಅಲ್ಲ, ಇಲ್ಲಿ ಸಿಎಂ ಬೆಂಬಲಿತ MLA ಶಾಸಕರಿದ್ದಾರೆ, DCM ಬೆಂಬಲಿತ ಶಾಸಕರಿದ್ದಾರೆ. ಒಂದ್ ಕಡೆ KN ರಾಜಣ್ಣ ಏನಂತ ಹೇಳ್ತಾರೆ, ನೀವೇ ಹೇಳಿದ್ರಿ. ಈಗ ಬಸವರಾಜ್ ಗಂಗಾ ಅವರು ಏನಂತಾರೆ, ಶಿವಗಂಗಾ ಅವ್ರು ಏನಂತಾರೆ. ಈ ಕಡೆಯಿಂದ ಸತೀಶ್ ಜಾರಕಿಹೊಳಿ, ಈ ಕಡೆ ಜಮೀರ್ ಹುಸೇನ್ ಏನಂತಾರೆ. ಜಮೀರ್ ಹುಸೇನ್ ಅಂತೂ ಬಿಡಿ, ಅಲ್ಟಿಮೇಟ್ ಏನಂತ ಹೇಳಿದ್ರೆ ಒಂದ್ ಕಡೆ ಹೇಳ್ತಾರೆ ಬೀದರಲ್ಲಿ ಬರೀ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅಂದ್ರೆ ಇದಕ್ಕಿಂತ ಬೇಕಾ, ಬೇರೆ ಯಾರು ಓಟೆ ಹಾಕಿಲ್ಲ ಅಂತೆ, ಬರೀ ಅವ್ರ ಜನಾಂಗ ಮಾತ್ರ ಹಾಕಿದ್ದಂತೆ. ಈ ತರದ್ದೆಲ್ಲ ಹೇಳಿಕೆಗಳು ಬರ್ತಾ ಇದೆ. ಇದು ಏನಾಗ್ತಿದೆ ಅಂದ್ರೆ ಪ್ರತಿನಿತ್ಯ ಏನಾದ್ರೂ ನಾನು ಮಾಡಬೇಕೋ ಬೇಡೋ ಅವರು ನಂಗೆ ಹೇಳುದಿಷ್ಟೇ. ಜನರಿಗೆ ಈಗ ತಾನೇ ನೋಡಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಒಂದು ವಾರ ಆಗಿಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ. ಇದ್ರ ಬಗ್ಗೆ ಗಮನ ಕೊಡಲ್ಲ ಅವರು. ಅವ್ರದೇ ಒಳಗಡೆ ಕಚ್ಚಾಟ. ನೀವು DCM ನಮಗೆ ಅದು ಬೇಡ ರೀ. ಅವ್ರು CM ಆದ್ರೂ ಮಾಡ್ಲಿ, DCM ಆದ್ರೂ ಮಾಡ್ಲಿ, ಇನ್ನೊಬ್ರು ಬರ್ಲಿ ಕೆಳಗಿಳಿ, ಮತ್ತೆ ನಮಗ್ ಬೇಡ. ನಮಗೆ ಅವ್ರ ಜನರಿಗೇನು ಮಾತೆತ್ತಿದ್ರೆ ನುಡಿದಂತೆ ನಡೆದಿದೀವಿ ಅಂತ ಹೇಳಿ ಆಡ್ಗಳು ಕೊಡ್ತಾರೆ. ಇದೇನ ನೀವು ನುಡಿದಂತೆ ನಡೆದಿರೋದು? ಎಲ್ಲಾರು ನೀವು ಬೆಲೆ ಏರಿಕೆ ಜಾಸ್ತಿ ಮಾಡ್ತೀವಿ ಬಂದಾಗಂತ ಏನ ಹೇಳಿದೀರಾ? ಇದನ್ನ ನುಡಿದಂತೆ ನಡೆದಿರೋದು ನೀವು. ಇದನ್ನ ನೋಡ್ಕೊಳ್ಳಿ, ಜನರ ಬಗ್ಗೆ ನೋಡ್ಕೊಳ್ಳಿ. ರೈತರ ಬಿತ್ತನೆ ಬೀಜ ಆಗಿದೆ, ಮಳೆಗಾಲ ಆರಂಭ ಆಗಿದೆ, 47-50% ಬಿತ್ತನೆ ಬೀಜ ಜಾಸ್ತಿ ಮಾಡಿದ್ದಾರೆ. ಇದ್ರ ಬಗ್ಗೆ ಅವಲೋಕನ ಮಾಡಿ. ನಿಮ್ಮ DCM CM ಯಾರಾದ್ರೂ ಆಗ್ಲಿರಿ, ಜನರಿಗೆ ಬೇಕು ಸುಶಿಕ್ಷಿತವಾದಂತಹ ಸರ್ಕಾರ. ಪ್ರತಿಯೊಬ್ಬರನ್ನು ಎಲ್ಲವನ್ನು ನೋಡ್ಬೇಕು, ಅದ್ರ ಬಗ್ಗೆ ಗಮನ ಕೊಡಿ. ನಿಮ್ಮ ಈ ಕಚ್ಚಾಟ, ನಿಮ್ಮ ಯಾರನ್ನು ವೀಕ್ ಮಾಡ್ಬೇಕು, ನಿಮ್ಮ ಪವರ್ ಸೆಂಟರ್ನ ಕಿತ್ತಾಕ್ಬೇಕು, ಅದನ್ನ